ಇನ್ನು ಬೇಕಾಬಿಟ್ಟಿಯಾಗಿ ಕೊಳವೆ ಬಾವಿಗಳನ್ನ ಕೊರೆಯುವ ಮುನ್ನ ಎಚ್ಚರವಾಗಿರಬೇಕಾಗುತ್ತೆ. BWSSB ಇಂದ ಬೆಂಗಳೂರಿನಲ್ಲಿ ಕಟ್ಟುನಿಟ್ಟಿನ ಕ್ರಮ ಜಾರಿಯಾಗಿದೆ. ಹೀಗಾಗಿ ಬೇಕಾಬಿಟ್ಟಿಯಾಗಿ ಕೊಳವೆ ಬಾವಿಗಳನ್ನ ಕೊರಿತೀವಿ ಅಂತ ಅಂದ್ರೆ ಅದಕ್ಕೂ ಮುನ್ನ ಎಚ್ಚರವನ್ನ ವಹಿಸಬೇಕಾಗುತ್ತೆ. BWSSB ಈಗ ಬೆಂಗಳೂರಿನಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನ ಜಾರಿಗೆ ತಂದಿದೆ. ಬೋರ್ವೆಲ್ ಕೊರೆಯೋದಕ್ಕೂ ಜಲಮಂಡಳಿಯ ಅನುಮತಿ ಕಡ್ಡಾಯಗೊಳಿಸಲಾಗಿದೆ. ಪರವಾನಗಿ ಇಲ್ಲದೆ ಬೋರ್ವೆಲ್ ಕೊರೆದ್ರಿ ಅಂತ ಅಂದ್ರೆ ಕೇಸ್ ಬೀಳುತ್ತೆ. ಬೆಂಗಳೂರಿನಲ್ಲಿ ಮಳೆ ಕೊರತೆಯಿಂದ ಅಂತರ್ಜಲದ ಮಟ್ಟ ಕುಸಿತಾನೇ ಇದೆ. ಈಗಾಗಲೇ ಬರಗಾಲದ ಛಾಯೆ ಮೂಡಿದೆ. ಹೀಗಾಗಿ ಬತ್ತಿ ಹೋಗಿರುವಂತಹ ಕೊಳವೆ ಬಾವಿಗಳು ಮತ್ತೆ ನೀವು ಕೊಳವೆ ಬಾವಿಗಳನ್ನ ತೋಡ್ತೀರಾ ಅಂತ ಅಂದ್ರೆ ಅದಕ್ಕೂ ಕೂಡ ಜಲಮಂಡಳಿಯ ಅನುಮತಿ ಬೇಕಾಗುತ್ತೆ. ಎಲ್ಲೆಂದ್ರಲ್ಲಿ ನೀವು ಹೋಗಿ ಕೊಳವೆ ಬಾವಿಗಳನ್ನ ತೋಡ್ತೀರಾ ಅಂತ ಅಂದ್ರೆ ಕೇಸ್ ಬೀಳುತ್ತೆ ನಿಮ್ಮ ಮೇಲೆ. ಹಾಗಾಗಿ ಪರವಾನಗಿ ಇಲ್ಲದವರು ಬೋರ್ವೆಲ್ಗಳನ್ನ ತೋಡೋ ಹಾಗಿಲ್ಲ. ಈಗಾಗಲೇ ಒಂದಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನ ತರಲಾಗಿದೆ. ಬೆಂಗಳೂರಿನಲ್ಲಿ ಈಗಾಗಲೇ ಮಳೆ ಇಲ್ಲದೆ ಇರೋದ್ರಿಂದಾಗಿ ನೀರಿನ ಹಾಹಾಕಾರ ಸೃಷ್ಟಿಯಾಗಿದೆ. ಕುಡಿಯೋ ನೀರಿಗೂ ಕೂಡ ಟ್ಯಾಂಕರ್ ಮೊರೆ ಹೋಗ್ತಾ ಇದ್ದಾರೆ. ಅದೇ ರೀತಿಯಾಗಿ ಎಲ್ಲೆಲ್ಲಿ ಬೋರ್ವೆಲ್ಗಳಿದ್ದಾವೆ, ಎಲ್ಲೆಲ್ಲಿ ಟ್ಯಾಂಕರ್ನ ವ್ಯವಸ್ಥೆ ಮಾಡಬೇಕು, ಟ್ಯಾಂಕರ್ ಮೂಲಕ ನೀರನ್ನು ಪೂರೈಕೆ ಮಾಡಬೇಕು, ಅದೆಲ್ಲದಕ್ಕೂ ಕೂಡ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ತಾ ಇದೆ. ಅದರ ಮಧ್ಯದಲ್ಲೇ ನೀವೆಲ್ಲಂದ್ರಲ್ಲಿ ಹೀಗೆ ಬೋರ್ವೆಲ್ಗಳನ್ನು ಅನುಮತಿ ಇಲ್ಲದೆ ಕೊರಿತೀರಾ ಅಂತಂದರೆ ನಿಮ್ಮ ವಿರುದ್ಧ ಕೇಸ್ ದಾಖಲಾಗುತ್ತೆ. ಹಾಗಾಗಿ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಬರಗಾಲ ಸೃಷ್ಟಿಯಾಗ್ಬಿಟ್ಟಿದೆ, ನೀರಿಲ್ಲ ಅಂತೇಳಿ ನೀವು ನಿಮ್ಮ ಮನೆ ಎದುರುಗಡೆನೋ ಅಥವಾ ನಿಮ್ಮ ಜಮೀನೋ ಸೈಟೋ ಎಲ್ಲೋ ಈಗ ಬೋರ್ವೆಲನ್ನು ಕೊರಿತೀರಾ ಅಂತ ಅಂದರೆ ಅದಕ್ಕೂ ಕೂಡ ಜಲಮಂಡಳಿಯಿಂದ ಅನುಮತಿಯನ್ನು ತೆಗೆದುಕೊಳ್ಬೇಕಾಗುತ್ತೆ. ಅನುಮತಿ ಇಲ್ಲದೇ ನೀವು ಬೋರ್ವೆಲ್ ಕೊರೆಸಿದ್ರಿ ಅಂತ ಅಂದರೆ ಸೀಸ್ ಕೂಡ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಕ್ರಮವನ್ನು ವಹಿಸ್ತಾರೆ. ಹಾಗಾಗಿ BWSSB ಏನೆಲ್ಲ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿದೆ, ಏನು ನಿಯಮಗಳನ್ನು ಹೊರಡಿಸಿದೆ ಅದನ್ನೆಲ್ಲ ನೋಡ್ಕೋಬೇಕಾಗುತ್ತೆ. ಯಾರಾದರೂ ಬೋರ್ವೆಲ್ಗಳನ್ನ ಕೊರೆಸ್ಬೇಕು ತೋಡಿಸ್ಬೇಕು ಅಂತ ಅಂದ್ಕೊಂಡಿದ್ರಿ ಅಂತಂದರೆ ಅವರು ಇದನ್ನು ಗಮನಿಸಬೇಕಾಗುತ್ತೆ. ಅದರ ಆಧಾರದ ಮೇಲೆ ನಿಮ್ಗೆ ಅನುಮತಿ ಸಿಗುತ್ತೋ ಇಲ್ವೋ ಅದೆಲ್ಲದನ್ನು ಕೂಡ ನೋಡಿಕೊಂಡು ಜಲಮಂಡಳಿಯನ್ನು ಭೇಟಿಯಾಗಿ ಬೋರ್ವೆಲ್ಲನ್ನು ತೆಗೆಸ್ಬೇಕಾಗುತ್ತೆ. ಅಂದರೆ ಲೀಗಲ್ ಆಗಿ ತೆಗೆಸ್ಬೇಕಾಗುತ್ತೆ. ಅನಧಿಕೃತವಾಗಿ ಯಾರೇ ಕೂಡ ಬೋರ್ವೆಲ್ಗಳನ್ನು ತೋಡಿಸಿದ್ರಿ ಅಂತ ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಕ್ರಮವನ್ನು ಕೂಡ ತೆಗೆದುಕೊಳ್ತಾರೆ. ಏಕೆಂದರೆ ಈಗಾಗಲೇ ಬೆಂಗಳೂರಿನಾದ್ಯಂತ ಕೂಡ ಕುಡಿಯೋ ನೀರಿಗೆ ಹಾಹಾಕಾರ ಸೃಷ್ಟಿಯಾಗಿರೋದ್ರಿಂದ ಸರ್ಕಾರ ಈ ಖಾಸಗಿ ಟ್ಯಾಂಕರ್ಗಳನ್ನು ಕೂಡ ತಮ್ಮ ಸುಪರ್ದಿಗೆ ಪಡ್ಕೊಂಡು ನೀರಿಗೆ ಹಾಹಾಕಾರ ಆಗ್ತಾ ಇರೋದ್ರಿಂದ ಜನರಿಗೆ ತೊಂದರೆ ಆಗಬಾರ್ದು ಅಂತ ನೀರಿನ ಪೂರೈಕೆಗೆ ಒಂದಷ್ಟು ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ. ಈ ರೀತಿಯಾಗಿ ನೀವು ಎಲ್ಲೆಂದರಲ್ಲಿ ಬೋರ್ವೆಲ್ಗಳನ್ನು ತೋಡ್ತಾ ಬಂದ್ರಿ ಅಂತಂದರೆ ಮೊದಲೇ ಅಂತರ್ಜಲದ ಮಟ್ಟ ಕುಸಿತವನ್ನು ಕಾಣ್ತಾ ಇದೆ. ಹಾಗಾಗಿ ಇನ್ನೂ ಅಂತರ್ಜಲ ಮಟ್ಟ ಕುಸಿತ ಆಗೋಯ್ತು ಅಂತ ಅಂದರೆ ಈಗ ಸಿಗ್ತಾ ಇರುವಂಥ ನೀರೇನಿದೆ, ಕೆಲವೊಂದು ಬೋರ್ವೆಲ್ಗಳಿಂದ ನೀರು ಪೂರೈಕೆ ಆಗ್ತಾ ಇದೆಯಲ್ಲ ಅದರ ಮಟ್ಟ ಕೂಡ ಕುಸಿತ ಆಗೋಗುತ್ತೆ. ಹಾಗಾಗಿ ಎಲ್ಲೆಂದರಲ್ಲಿ ಬೋರ್ವೆಲ್ ತೋಡಬಾರ್ದು ಅನ್ನುವಂಥ ಕಾರಣಕ್ಕೆ ಈಗ ಕಟ್ಟುನಿಟ್ಟಿನ ಕ್ರಮವನ್ನು BWSSB ಜಾರಿ ಮಾಡಿದೆ. ಒಂದು ಪ್ರಕಟಣೆಯನ್ನು ಕೂಡ ಹೊರಡಿಸಿದೆ. ಬೋರ್ವೆಲ್ ತೋಡುವ ಮುನ್ನ ಅದು ನಿಮ್ಮ ವ್ಯಾಪ್ತಿಗೆ ಬರುತ್ತಾ, ತೋಡೋದಕ್ಕೆ ಅಂತ ಬೋರ್ವೆಲ್ ಕೊರೆಸೋದಕ್ಕೆ ಅಂತ ಅನುಮತಿ ಸಿಗುತ್ತಾ ಇಲ್ವಾ ಅದೆಲ್ಲದ್ರ ಬಗ್ಗೆ ಕೂಡ ನೀವು ಮಾಹಿತಿಯನ್ನು ಪಡಿಬೇಕಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಕಾರ್ತಿಕ್, ಈಗ ಬೆಂಗಳೂರಿನಾದ್ಯಂತ ಕೂಡ ಕುಡಿಯೋ ನೀರಿಗೆ ಹಾಹಾಕಾರ ಸೃಷ್ಟಿಯಾಗಿದೆ. ಕೆಲವೊಂದು ಏರಿಯಾಗಳಲ್ಲಿ ನೀರಿದ್ರೆ ಇನ್ನು ಕೆಲವೊಂದು ಏರಿಯಾಗಳಲ್ಲಿ ನೀರೇ ಇಲ್ಲ. ಸರ್ಕಾರ ಕೂಡ ಒಂದಿಷ್ಟು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ತಾ ಇದೆ. ಅದರ ಬೆನ್ನಲ್ಲೇ ಎಲ್ಲೆಂದರಲ್ಲಿ ಬೋರ್ವೆಲ್ಗಳನ್ನು ಕೊರಿಬಾರ್ದು ಅಂತ ಒಂದಷ್ಟು ನಿಯಮಗಳನ್ನು ತಂದಿದೆ. ಏನೆಲ್ಲ ನಿಯಮಗಳಿದ್ದಾವೆ ಅಂತ ಈ ಒಂದು ಪ್ರಕಟಣೆಯಲ್ಲಿ? ಖಂಡಿತ ಸೌಖ್ಯ. ಏನು ಬೆಂಗಳೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಬೇಸಿಗೆ ಆರಂಭ ಆಗ್ತಾ ಇದ್ದಂತೆ ನೀರಿಗೆ ಹಾಹಾಕಾರ ಉಂಟಾಗುವಂಥದ್ದು ಕಳೆದ 3-4 ವರ್ಷಗಳಿಂದಲೂ ಕೂಡ ಉಂಟಾಗ್ತಾ ಇದೆ. ಅದಕ್ಕೆ ಕಾರಣ ಅಂತರ್ಜಲದ ಕೊರತೆ ಇರುವಂತದ್ದು, ಅಂತರ್ಜಲದ ಮಟ್ಟ ಕುಸಿತಾ ಇರುವಂತದ್ದು. ಇದಕ್ಕೆ ಇದಕ್ಕೆ ಪ್ರಮುಖವಾದಂತ ಕಾರಣ ಅಂತರ್ಜಲ ಕುಸಿಯೋದಕ್ಕೆ ಇವರು ಬೇಕಾಬಿಟ್ಟಿಯಾಗಿ ಅವೈಜ್ಞಾನಿಕವಾಗಿ ಎಲ್ಲೆಂದ್ರಲ್ಲಿ ಬೋರನ್ನ ಹೊಡಿತಾ ಇರುವಂತದ್ದೇ ಕಾರಣ ಅನ್ನುವಂಥದ್ದನ್ನ ಈಗ ಜಲಮಂಡಳಿ ಆರೋಪ ಮಾಡ್ತಿರುವಂತದ್ದು. ಈ ಒಂದು ಬೋರ್ವೆಲ್ ಅನ್ನ ಬೇಕಾಬಿಟ್ಟಿಯಾಗಿ ಅವರು ತೆಗೆಯೋದಕ್ಕೆ ಕಡಿವಾಣ ಹಾಕ್ಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಈಗ ಜಲಮಂಡಳಿ ಆದೇಶವನ್ನ ಹೊರಡಿಸಿರುವಂತದ್ದು. ಯಾಕಂದ್ರೆ ಈಗಾಗಲೇ ಬೆಂಗಳೂರಿನಲ್ಲಿ ಬಹುತೇಕ ಎಲ್ಲಾ ಭಾಗದಲ್ಲೂ ಕೂಡ ನೀರಿಗೆ ಸಮಸ್ಯೆ ಆಗ್ತಾ ಇದೆ. ಖಾಸಗಿ ಬೋರ್ವೆಲ್ಗಳಲ್ಲೂ ಸೇರಿದಂತೆ ಸರ್ಕಾರಿ ಬೋರ್ವೆಲ್ಗಳಲ್ಲಿ ನೀರಿನ ಮಟ್ಟ ಕುಸಿದಿದೆ. ಎಲ್ಲಾ ಬಹುತೇಕ ಬೋರ್ವೆಲ್ಗಳಲ್ಲಿ ನೀರು ಸಿಗದೇ ಇರುವಂತ ಒಂದು ಸ್ಥಿತಿ ಇರುವಂತ ಸಂದರ್ಭದಲ್ಲಿ ಹಲವು ಖಾಸಗಿಯವರು ಅಂದ್ರೆ ಇನ್ನಿತರ ಅವೈಜ್ಞಾನಿಕವಾಗಿ ಯಾವ ಜಲಮಂಡಳಿಗೂ ಅಥವಾ BBMPಗೂ ಗಮನಕ್ಕೆ ತರದೆ ತಮಗೆ ತಾವೇ ಒಂದಿಷ್ಟು ಭಾಗಗಳಲ್ಲಿ ಈ ಒಂದು ಬೋರ್ವೆಲ್ಗಳನ್ನ ಕೊರೆಯುವಂತ
ಕೆಲಸವನ್ನು ಮಾಡ್ತಿದ್ರೆ ಇದು ಅವೈಜ್ಞಾನಿಕ. ಇದರಿಂದ ಇನ್ನಷ್ಟು ಅಂತರ್ಜಲಕ್ಕೆ ಎಫೆಕ್ಟ್ ಆಗುತ್ತೆ, ಈ ಅಂತರ್ಜಲದ ಮಟ್ಟ ಕುಸಿಯುತ್ತೆ ಅನ್ನುವಂತ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಆದೇಶವನ್ನು ಹೊರಡಿಸಿರುವಂತದ್ದು. ಇನ್ನು ಮುಂದೆ ನೀವು ಬೆಂಗಳೂರಿನಲ್ಲಿ ಬೋರ್ವೆಲ್ ಅನ್ನ ಹಾಕಿಸ್ಕೊಳ್ಬೇಕಂತಂದ್ರೆ ನಿಮ್ದೇ ಸ್ವಂತ ಮನೆಯ ಜಾಗದಲ್ಲಿ ನೀವೇನಾದ್ರೂ ಬೋರ್ವೆಲ್ ತೆಗೆಸ್ಕೊಳ್ಬೇಕಂತ ಇದ್ರೂ ಕೂಡ ಜಲಮಂಡಳಿಯ ಗಮನಕ್ಕೆ ತರಬೇಕಾಗತ್ತೆ. ಜಲಮಂಡಳಿಯ ಪರ್ಮಿಷನ್ ತೆಗೆದುಕೊಂಡ್ರೆ ನೀವು ಅಲ್ಲಿ ಅಂದ್ರೆ ಬೋರ್ವೆಲ್ ಅನ್ನ ಕೊರೆಸ್ಬೇಕಾಗತ್ತೆ ಅನ್ನುವಂತ ಒಂದು ಆದೇಶವನ್ನು ಹೊರಡಿಸಿರುವಂತದ್ದು. ಇದನ್ನ ಜಲಮಂಡಳಿಯವರು ಕೂಡ ಪರೀಕ್ಷೆಯನ್ನ ಮಾಡ್ತಾರೆ. ಅಂದ್ರೆ ಈ ನೀವೇನಾದ್ರೂ ನಮಗೆ ಬೋರ್ವೆಲ್ ಬೇಕು ಅನ್ನುವಂಥದ್ದೇನೋ ಮನವಿಯನ್ನು ಸಲ್ಲಿಸಿದ ಸಂದರ್ಭದಲ್ಲಿ ಜಲಮಂಡಳಿಯವರು ಆ ಸ್ಥಳದಲ್ಲಿ ನಾವು ಬೋರ್ವೆಲ್ಗೆ ಅವಕಾಶವನ್ನು ಕೊಡಬಹುದಾ ಅನ್ನುವಂತ ಒಂದು ನಿಟ್ಟಿನಲ್ಲಿ ಅವರ ವೈಜ್ಞಾನಿಕ ಅಂದ್ರೆ ಅವರ ತಂಡ ಏನಿರುತ್ತೆ ಆ ತಂಡ ಅದನ್ನ ಪರಿಶೀಲನೆ ಮಾಡಿ ಅವರಿಗೆ ಪರ್ಮಿಷನ್ ಕೊಡ್ಬೇಕಾ ಬೇಡವಾ ಅನ್ನುವಂಥದ್ದನ್ನ ನಿರ್ಧಾರ ಮಾಡುತ್ತೆ. ಇನ್ನೇನಾದ್ರೂ ಈ ಒಂದು ನಿಯಮವನ್ನ ಉಲ್ಲಂಘಿಸಿ ನೀವೇನಾದ್ರೂ ಬೋರ್ವೆಲ್ ಅನ್ನ ಕೊರದದ್ದೇ ಆದಲ್ಲಿ ಸಂಬಂಧಪಟ್ಟಂತೆ ಅಧಿಕಾರಿಗಳು ನಿಮ್ಗೆ ಶಿಕ್ಷೆಯನ್ನು ವಿಧಿಸುತ್ತಾರೆ ಅನ್ನುವಂತ ಒಂದು ಮಾಹಿತಿಯನ್ನು ಕೂಡ ಈ ಒಂದು ಪ್ರಕಟಣೆಯಲ್ಲಿ ಹಾಕಿರುವಂತದ್ದು. ಸೌಖ್ಯ. ಥ್ಯಾಂಕ್ ಯು ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿಗೆ.